ಆಗಲೇ ಹೇಳಿದ ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ನಿಂದ ಹೊರಟಿದ್ದಾರೆ, ಫ್ಲೈಟ್ನಲ್ಲಿದ್ದಾರೆ, ಇನ್ನೇನು ದೆಹಲಿಗೆ ಬಂದು ಇಳಿತಾರೆ. ನಾಳೆ ಕೆನಡಾ ಪ್ರಧಾನಿ ಭಾರತಕ್ಕೆ ಬರ್ತಿದ್ದಾರೆ, ಮಾರ್ಕ್ ಕಾರ್ನಿ. ಫಸ್ಟ್ ಇಂಡಿಯನ್ ಟ್ರಿಪ್ ಇದು. ಪ್ರಧಾನಿ ಆದ ನಂತರ 3 ಸಲ ನರೇಂದ್ರ ಮೋದಿಯವ್ರಿಗೂ ಭೇಟಿಯಾಗಿದೆ, ಮೊದಲನೇ ಸಲ ಭಾರತಕ್ಕೆ ಬರ್ತಾ ಇರೋದು. ಈ G7 ಶೃಂಗಸಭೆಯಲ್ಲಿ ಮೋದಿಯವರು ಭೇಟಿಯಾದಾಗ ಬನ್ನಿ ಒಂದು ಸಲ ಫ್ರೀ ಇದ್ದಾಗ ಇಂಡಿಯಾ ಕಡೆ ಅಂತಿದ್ರಂತೆ. ಆ ಆಹ್ವಾನಕ್ಕೆ ಓಗೊಟ್ಟು ಬರ್ತಾ ಇರುವಂಥದ್ದು ಈಗ ಮಾರ್ಕ್ ಕಾರ್ನಿ. ವೈ ಈಸ್ ದಿಸ್ ಅಗೇನ್ ಇಂಪಾರ್ಟೆಂಟ್? ಇದು ಯಾಕೆ ಇಂಪಾರ್ಟೆಂಟು? ಕೆನಡಾ ಮತ್ತು ಭಾರತದ ಸಂಬಂಧಗಳು ಜಸ್ಟಿನ್ ಟ್ರೂಡೋ ಕಾಲದಲ್ಲಿ ಏನಾಗಿದ್ವು ಅನ್ನೋದು ನಿಮಗೆ ನೆನಪಿರುತ್ತೆ. ಡಿಟೇಲಾಗಿ ಮಾತಾಡ್ತಿದ್ವಿ ಅವಾಗ ಅದ್ರ ಬಗ್ಗೆ ನಾವು. ಕೆನಡಾ ಒಂಥರ ಈ ನಮ್ಮ ಪಂಜಾಬಿಗಳಿಗೆ ಸೆಕೆಂಡ್ ಹೋಮ್ ಇದ್ದಂಗೆ. ಕೆನಡಾ ಅವ್ರಿಗೆ ಜೀವನದ ಗುರಿಯ ರೀತಿಯಲ್ಲಿ ಪಂಜಾಬಿ ಅನೇಕ ಯುವಕ ಯುವತಿಯರಿಗೆ ಜನರಲೈಸ್ ಮಾಡ್ತಿಲ್ಲ ನಾನು, ಕೆನಡಾಗೆ ಹೋಗೋದು ಸೆಟ್ಲ್ ಆಗೋದು, ಕೆನಡಾಗೆ ಹೋಗೋದು ಸೆಟ್ಲ್ ಆಗೋದು. ಅಲ್ಲಿ ಹೆಚ್ಚು ಸಿಖ್ಖರಿರುವ ಕಾರಣಕ್ಕೆ, ಅವರ ಪೈಕಿ ಕೆಲವರಿಗೆ ಭಾರತ ವಿರೋಧಿ ಮನೋಸ್ಥಿತಿ ಇರುವ ಕಾರಣಕ್ಕೆ ಈ ಖಲಿಸ್ತಾನಿ ಸಪರೇಟಿಸ್ಟ್ಗಳಿಗೆ ಒಂದು ಹಬ್ಬ ಆದಂಗೆ ಆಗ್ಬಿಡ್ತು ಕೆನಡಾ. ಕೆನಡಾದಲ್ಲಿ ಭಾರತ ವಿರೋಧಿ ಘೋಷಣೆಗಳ ಮೊಳಗುತ್ತವೆ. ಇಂದಿರಾ ಗಾಂಧಿಯನ್ನು ಕೊಂದ ದಿನವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅವರು ಕೆನಡಾದ ಬೀದಿಗಳಲ್ಲಿ. ಇಂದಿರಾ ಪ್ರತಿಕೃತಿ ಮಾಡಿ ಅದಕ್ಕೆ ಗುಂಡು ಹೊಡೆದಂಗೆ ನಾಟಕ ಮಾಡ್ತಾರೆ, ಭಾರತದ ತ್ರಿವರ್ಣ ಧ್ವಜವನ್ನು ಸುಡ್ತಾರೆ. ಇದೇನ್ರಿ ಹಿಂಗೆ ಮಾಡ್ತಾ ಇದ್ದಾರೆ ಇವರು ಅಂತ ಭಾರತ ಏನಾದರೂ ಕೇಳಿದ್ರೆ, ನಮ್ಮ ದೇಶದಲ್ಲಿ ಎಲ್ಲರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅಂತಾರೆ ಅವರು ಕೆನಡಾದವರು. ನಮ್ಮಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ಕೆನಡಾದ ಕಾನೂನುಗಳಿಗೆ ಧಕ್ಕೆ ಆಗದಂತೆ ಏನು ಬೇಕಾದರೂ ಮಾಡ್ಬೋದು ಅವರು. ನಮ್ಮ ಕಾನೂನಿಗೆ ಏನು ಧಕ್ಕೆ ಅಲ್ಲ ಅವರು ಪ್ರತಿಭಟನೆ ಮಾಡೋದು ಅಂತ. ಎಲ್ಲಿ ತನಕ ಹೋಗ್ತಾರೆ ಖಲಿಸ್ತಾನಿಗಳು ಕೆನಡಾದಲ್ಲಿ ಅಂದರೆ, ಭಾರತದ ರಾಯಭಾರ ಕಚೇರಿಯ ಮೇಲೆ ದಾಳಿ, ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ, ಆ ಹಂತದ ತನಕ ಹೋಗ್ತಾರೆ. ಅದೆಲ್ಲವನ್ನೂ ಮಾಡಿಸ್ತಾ ಇದ್ದವನು ನಿಜ್ಜರ್ ಅನ್ನುವಂಥ ಒಬ್ಬ ಖಲಿಸ್ತಾನಿ ಟೆರರಿಸ್ಟ್, ಭಾರತಕ್ಕೆ ಮೋಸ್ಟ್ ವಾಂಟೆಡ್. ಕೆನಡಾದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದ. ಆ ನಿಜ್ಜರ್ನನ್ನು ಅಪರಿಚಿತ ಬಂದೂಕುದಾರಿಗಳು ಕೆನಡಾದಲ್ಲಿ ಬಂದು ಹೊಡೆದ್ಬಿಟ್ರು, ಗುಂಡು ಹೊಡೆದು ಕೊಂದರು. ಅಪರಿಚಿತ ಬಂದೂಕುದಾರಿಗಳು ಅಂತ ಚರ್ಚೆ ಅವಾಗ ಶುರುವಾಯ್ತು ನೋಡ್ರಿ. ಯಾರು ಹೊಡೆದ್ರಿ ಇವನ್ನ? ಯಾರೋ ಹೊಡೆದ್ರಿಪ್ಪ, ಅಪರಿಚಿತ ಬಂದೂಕುದಾರಿಗಳು ಹೊಡೆದ್ರಷ್ಟೇ. ಈ ಜಸ್ಟಿನ್ ಟ್ರೂಡೋ ಕೆನಡಾ ಪಾರ್ಲಿಮೆಂಟಿಗೆ ಬಂದು ಇಂಡಿಯಾ ಈ ಮರ್ಡರ್ ಮಾಡಿಸ್ತು ನಮ್ಮ ನೆಲದಲ್ಲಿ ಅಂತ ಹೇಳಿಬಿಟ್ರು. ಭಾರತ ಈ ಕಗ್ಗೊಲೆಯನ್ನು ನಮ್ಮ ನೆಲದಲ್ಲಿ ಮಾಡಿಸಿತು ಅಂತ ಜಸ್ಟಿನ್ ಟ್ರೂಡೋ ಮಾತಾಡ್ಬಿಟ್ರು ಕೆನಡಿಯನ್ ಪಾರ್ಲಿಮೆಂಟ್ನಲ್ಲಿ. ಆಗಿನಿಂದ ಭಾರತ ಕೆನಡಾ ಸಂಬಂಧಗಳು ಹದಗೆಟ್ಟು ಹೋಗ್ಬಿಟ್ರು. ಜಸ್ಟಿನ್ ಟ್ರೂಡೋ ಹಂಗೆ ಮಾತಾಡಿದ್ದು ಯಾಕೆ? ಅಗೇನ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅದು. ಕೆನಡಾ ಸಿಟಿಸನ್ಶಿಪ್ ತೆಗೆದುಕೊಂಡಿರುವಂಥ ಸಿಖ್ಖರ ಸಂಖ್ಯೆ ತುಂಬ ದೊಡ್ಡದಾಗಿದೆ. ಎಷ್ಟರ ಮಟ್ಟಿಗೆ ಅಂದರೆ ಅವ್ರದ್ದೇ ಒಂದು ಪೊಲಿಟಿಕಲ್ ಪಾರ್ಟಿನೂ ಇದೆ ಅಲ್ಲಿ. ಆ ಪೊಲಿಟಿಕಲ್ ಪಾರ್ಟಿ ಜಸ್ಟಿನ್ ಟ್ರೂಡೋ ಮೈತ್ರಿಗೆ ಬೆಂಬಲಿಸಿತ್ತು. ಜಸ್ಟಿನ್ ಟ್ರೂಡೋ ಸಿಖ್ಖರ ಓಟ್ ಇಲ್ಲದೆ ನಾನು ಅಧಿಕಾರದಲ್ಲಿರೋದಕ್ಕಾಗೋದಿಲ್ಲ ಅನ್ನೋ ಸಿಚುವೇಷನ್ನಲ್ಲಿದ್ದರು. ಆ ಕಾರಣಕ್ಕೆ ಖಲಿಸ್ತಾನಿಗಳ ಓಲೈಕೆ ಮಾಡಬೇಕಾದ ಪರಿಸ್ಥಿತಿ ಇತ್ತು. ನಿಜ್ಜರ್ಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ದೇನು, ಭಾರತದ ಈ ಕೃತ್ಯವನ್ನು ನಾವು ಸಹಿಸಿಕೊಳ್ಳೋದಿಲ್ಲ ಅಂದಿದ್ದೇನು, ಭಾರತ ಸಾರ್ವಭೌಮ ಕೆನಡಾದಲ್ಲಿ ಇಂಥದ್ದೆಲ್ಲ ಮಾಡಿಸ್ತಾ ಇದೆ ಅಂತ ಎಲ್ಲ ಆಯ್ತು. ಅವಾಗ ಭಾರತ ಕೆನಡಾದ ಸಂಬಂಧಗಳು ಹಾಳಾಗೋದವು. ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಬೇಕಾಗಿತ್ತು, ಅರ್ಧಕ್ಕೆ ನಿಂತ್ಕೊಳ್ತು. ಕೆನಡಾ ಭಾರತದ ರಾಯಭಾರ ಕಚೇರಿಯಿಂದ ನೀವು ಜನರನ್ನು ಕರೆಸ್ಕೊಳ್ಳಿ ಅಂತ ಭಾರತ ಹೇಳ್ತು, ಕೆನಡಾದಿಂದ ನೀವು ಕರೆಸ್ಕೊಳ್ಳಿ ಅಂತ ಹೇಳ್ತು. ಸೈಜ್ ಕಡಿಮೆ ಆಯಿತು, ವೀಸಾ ಕೊಡೋದು ಬಂದಾದವು, ಎಲ್ಲ ಏನೇನೋ ಆಗ್ಬಿಡ್ತಾವಾಗ. ಅದಾದ ನಂತರ ಜಸ್ಟಿನ್ ಟ್ರೂಡೋ ಅಧಿಕಾರ ಕಳ್ಕೊಂಡ್ರು. ಯಾಕೆ ಕಳ್ಕೊಂಡ್ರು? ಅವ್ರ ಇಂಟರ್ನಲ್ ಪಾಲಿಟಿಕ್ಸ್ ನಮಗೆ ಆಗಬೇಕದು. ಅಧಿಕಾರ ಕಳ್ಕೊಂಡ್ರು. ಹೊಸ ಪ್ರಧಾನಿಯಾಗಿ ಮಾರ್ಕ್ ಕ್ರೂನಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಭಾರತದ ಜೊತೆ ಸಂಬಂಧ ಸುಧಾರಿಸಿಕೊಳ್ಳಬೇಕಾಗಿದೆ. ಯಾಕೆ? ಅವ್ರ ಇಂಟರ್ನಲ್ ಪಾಲಿಟಿಕ್ಸ್ನಲ್ಲಿ ಅವರಿಗೆ ಖಲಿಸ್ತಾನಿ ಮತಗಳು ಬೇಕಾಗಿಲ್ಲ. ಸೊ ಭಾರತದ ಜೊತೆ ಸಂಬಂಧ ಸುಧಾರಣೆ. ಅದಕ್ಕಿರುವ ಇನ್ನೂ ಒಂದು ಕಾರಣ, ನಮ್ಮನ್ನು ಕಾಡ್ದಂಗೆ ಡೊನಾಲ್ಡ್ ಟ್ರಂಪ್ ಅವ್ರನ್ನೂ ಕಾಡ್ತಾ ಇದ್ದಾರೆ. ಕೆನಡಾ ಅಮೇರಿಕಕ್ಕೆ ತಾಗಿಕೊಂಡಿರುವ ದೇಶ. ಅತಿ ಹೆಚ್ಚು ಡಿಪೆಂಡೆನ್ಸಿ ಇರೋದೇ ಅಮೇರಿಕದ ಮೇಲೆ. ಕೆನಡಾಕ್ಕೆ ಅಮೇರಿಕ ಮಾರ್ಕೆಟ್ ಇದ್ದಂಗೆ.
ಪ್ರೊಡ್ಯೂಸ್ ಮಾಡಿದ ವಸ್ತುಗಳನ್ನು ಅಮೇರಿಕಕ್ಕೆ ಮಾರಬೇಕು. ಟ್ರಂಪು ಈ ಅಮೇರಿಕದಲ್ಲಿ 50 ರಾಜ್ಯಗಳು ಬರ್ತವೆ. ಕೆನಡಾ ನಮ್ಮ 51ನೇ ರಾಜ್ಯ ಅಂತ ಟ್ರಂಪ್ ಹೇಳೋದು. ಹಿ ಕ್ಲೇಮ್ಸ್ ಇಟ್. ಹೆಂಗೆ ಗ್ರೀನ್ಲ್ಯಾಂಡ್ ನಮಗೆ ಸೇರಬೇಕು ನಾವು ತಗೋತೀವಿ ಅಂತಾರಲ್ಲ, ಟ್ರಂಪ್ ಕೆನಡಾ ನಮಗೆ ಸೇರಬೇಕು ನಾವು ತಗೋತೀವಿ ಅಂತ ಮಾತಾಡ್ತಾರೆ. ನಮ್ಮ 51ನೇ ರಾಜ್ಯ ಅದು ಅಂತ. ಕೆನಡಿಯನ್ನರಿಗೆ ಹೆಂಗೆ ಲೈಕ್ ಆಗುತ್ತದೆ? ಹಂಗೆ ಹೇಳಿದ್ರೆ ಹೆಂಗೆ ಲೈಕ್ ಆಗೋದಕ್ಕೆ ಸಾಧ್ಯ? ಅದಕ್ಕೆ ಅಮೇರಿಕದ ಮೇಲಿನ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಿಕೊಂಡು ಹೊಸ ಮಾರುಕಟ್ಟೆಗಳನ್ನು ಹುಡುಕಿಕೊಳ್ಳಬೇಕು ಅಂತ ಮಾರ್ಕ್ ಕ್ರೂನಿ ಬಯಸ್ತಾ ಇರೋದು. ಅದರ ಭಾಗವಾಗಿ ನಾಳಿನ ಭೇಟಿ ಇಂಪಾರ್ಟೆಂಟ್. ಮುಂಬೈಗೆ ಬಂದು ಇಳಿತಾರೆ, ವ್ಯಾಪಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ಮಾರ್ಚ್ 1ನೇ ತಾರೀಕು ದೆಹಲಿಗೆ ಬರ್ತಾರೆ. ಮಾರ್ಚ್ 2ನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ಭಾಗಿಯಾಗ್ತಾರೆ. ಹೈದರಾಬಾದ್ ಹೌಸ್ನಲ್ಲಿ ಕೆಲವು ಒಪ್ಪಂದಗಳಿಗೆ ಸಹಿ ಆಗಬಹುದು. ನಾಯಕರುಗಳ ಸಭೆ ಹೈದರಾಬಾದ್ ಹೌಸ್ನಲ್ಲಿ ನಡೆಯುತ್ತೆ ಮಾರ್ಚ್ 2ನೇ ತಾರೀಕು. ಜಿಯೋಪೊಲಿಟಿಕಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.